ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೇಂದ್ರ ಸರ್ಕಾರವು ಆಂಧ್ರಪ್ರದೇಶ ಪುನರ್ರಚನೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿದೆ. ಈ ಮೂಲಕ ಅಮರಾವತಿ ನಗರವನ್ನ ಆಂಧ್ರಪ್ರದೇಶ ರಾಜಧಾನಿಯಾಗಿ ಅಧಿಕೃತವಾಗಿ ಘೋಷಿಸಿದಂತಾಗಿದೆ. 2014ರಲ್ಲಿ ಆಂಧ್ರಪ್ರದೇಶ ವಿಭಜನೆಯಾಗಿ ತೆಲಂಗಾಣ ಉದಯವಾದಾಗ ಹೈದರಾಬಾದ್ ಅನ್ನ 10 ವರ್ಷಗಳ ಕಾಲ ಜಂಟಿ ರಾಜಧಾನಿಯಾಗಿ ಘೋಷಿಸಲಾಗಿತ್ತು. ಆದರೆ ಈ ಅವಧಿಯು ಮುಕ್ತಾಯಗೊಳ್ತಾ ಇದ್ದಂತೆ ಆಂಧ್ರದ ಸ್ವಂತ ರಾಜಧಾನಿ ಯಾವುದು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲಿಯೂ ಕಾಡಿತ್ತು. ಇನ್ನು ಕಳೆದ 12 ವರ್ಷಗಳ ಅವಧಿಯಲ್ಲಿ ಆಂಧ್ರಪ್ರದೇಶದ ರಾಜಧಾನಿಯಾಗಿ 3-4 ನಗರಗಳನ್ನು ಹೆಸರಿಸಲಾಗಿತ್ತು. ಆದರೆ ಅದರಲ್ಲಿ ಯಾವುದೂ ಸಹ 5 ವರ್ಷಕ್ಕಿಂತ ಹೆಚ್ಚಿನ ಕಾಲ ಉಳಿಯಲೇ ಇಲ್ಲ. ಆದರೆ ಇದೀಗ ಸತತ 12 ವರ್ಷಗಳ ಕಾಯುವಿಕೆಯ ನಂತರ ಆಂಧ್ರಪ್ರದೇಶಕ್ಕೆ ಸುದೀರ್ಘ ರಾಜಕೀಯ ಅನಿಶ್ಚಿತತೆಯ ನಂತರ ಕೊನೆಗೂ ಒಂದು ರಾಜಧಾನಿ ಫೈನಲ್ ಆಗಿದೆ. ಹೌದು, ಆಂಧ್ರಪ್ರದೇಶದ ರಾಜಧಾನಿಯಾಗಿ ಟಿಡಿಪಿ ನಾಯಕ ಹಾಗೂ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಕನಸಿನ ನಗರಿ ಅಮರಾವತಿಯನ್ನ ಕಾನೂನುಬದ್ಧವಾಗಿ ಆಂಧ್ರಪ್ರದೇಶದ ಏಕೈಕ ಹಾಗೂ ಶಾಶ್ವತ ರಾಜಧಾನಿ ಅಂತ ಘೋಷಣೆ ಮಾಡಲಾಗಿದೆ. ಹೌದು, ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯಲ್ಲಿ, ತದನಂತರ ಮೇಲ್ಮನೆಯಾದ ರಾಜ್ಯಸಭೆಯಲ್ಲಿ ಆಂಧ್ರಪ್ರದೇಶದ ರಾಜಧಾನಿಯಾಗಿ ಅಮರಾವತಿ ಎಂಬ ಮಸೂದೆಯನ್ನ ಅಂಗೀಕರಿಸಲಾಗಿದೆ. 12 ವರ್ಷಗಳ ಕಾಲ ಏನಾಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ 2014ರಲ್ಲಿ ಆಂಧ್ರಪ್ರದೇಶ ರಾಜ್ಯವು ವಿಭಜನೆಯಾಗಿ ತೆಲಂಗಾಣ ಅಸ್ತಿತ್ವಕ್ಕೆ ಬಂದಾಗ ಹೈದರಾಬಾದ್ ನಗರವು ತೆಲಂಗಾಣದ ಪಾಲಾಯಿತು. ಆ ಸಂದರ್ಭದಲ್ಲಿ ಆಂಧ್ರಪ್ರದೇಶಕ್ಕೆ ಹೊಸ ರಾಜಧಾನಿಯ ಅಗತ್ಯವಿತ್ತು. ಅಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ ಟಿಡಿಪಿ ಸರ್ಕಾರವು ಕೃಷ್ಣಾ ನದಿಯ ದಂಡೆಯ ಮೇಲಿರುವ ಅಮರಾವತಿಯನ್ನ ರಾಜಧಾನಿಯಾಗಿ ಆಯ್ಕೆ ಮಾಡಿತು. ಇನ್ನು ರಾಜಧಾನಿಯ ನಿರ್ಮಾಣಕ್ಕಾಗಿ ಸಾವಿರಾರು ರೈತರು ಸುಮಾರು 33,000 ಎಕರೆ ಭೂಮಿಯನ್ನ ಹೊಸ ಯೋಜನೆಗೆ ಎಂದು ಸರ್ಕಾರಕ್ಕೆ ನೀಡಿದ್ರು. ಅದರಂತೆ 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಮರಾವತಿ ನಗರಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಆದರೆ 2019ರ ವಿಧಾನಸಭಾ ಚುನಾವಣೆಯಲ್ಲಿ ವೈಎಸ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ ತಕ್ಷಣ ಅಮರಾವತಿಯನ್ನ ಏಕೈಕ ರಾಜಧಾನಿ ಮಾಡುವ ನಿರ್ಧಾರವನ್ನ ಕೈಬಿಟ್ಟಿತು. ಅದರ ಬದಲು ವಿಕೇಂದ್ರೀಕರಣದ ನೆಪದಲ್ಲಿ 3 ರಾಜಧಾನಿಗಳ ಯೋಜನೆಯನ್ನ ಘೋಷಿಸಿ ಶಾಸಕಾಂಗ ರಾಜಧಾನಿಯಾಗಿ ಅಮರಾವತಿ, ಕಾರ್ಯಾಂಗ ರಾಜಧಾನಿಯಾಗಿ ವಿಶಾಖಪಟ್ಟಣಂ ಹಾಗೂ ನ್ಯಾಯಾಂಗದ ರಾಜಧಾನಿಯಾಗಿ ಕರ್ನೂಲನ್ನ ಘೋಷಣೆ ಮಾಡಿದ್ರು. ಇದರ ಪರಿಣಾಮ ಅಮರಾವತಿ ಭಾಗದ ರೈತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಆರಂಭಿಸಿದ್ರು. ಸಾವಿರಾರು ದಿನಗಳ ಕಾಲ ನಡೆದ ಈ ಪ್ರತಿಭಟನೆಯು ಸುದೀರ್ಘ ಕಾನೂನು ಹೋರಾಟಕ್ಕೆ ಕಾರಣವಾಯಿತು. ಇದರ ತರುವಾಯ ಆಂಧ್ರ ಹೈಕೋರ್ಟ್ನಲ್ಲಿ ನಡೆದ ಈ ವಿಚಾರಣೆಯಲ್ಲಿ ಸರ್ಕಾರವು ರೈತರೊಂದಿಗೆ ಮಾಡಿಕೊಂಡಿದ್ದ ಲ್ಯಾಂಡ್ ಪೂಲಿಂಗ್ ಒಪ್ಪಂದವನ್ನ ಉಲ್ಲಂಘಿಸುವಂತಿಲ್ಲ ಮತ್ತು ಅಮರಾವತಿಯನ್ನ ರಾಜಧಾನಿಯಾಗಿ ಅಭಿವೃದ್ಧಿಪಡಿಸಲೇಬೇಕು ಅಂತ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿತು. ಇದೇ ವೇಳೆ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ಭರ್ಜರಿ ಜಯಗಳಿಸಿತು. ಇದರ ತರುವಾಯ ಅಧಿಕಾರಕ್ಕೆ ಬಂದ ಕೂಡಲೇ ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯನ್ನೇ ಆಂಧ್ರಪ್ರದೇಶದ ಏಕೈಕ ಮತ್ತು ಶಾಶ್ವತ ರಾಜಧಾನಿ ಅಂತ ಘೋಷಣೆ ಮಾಡ್ತಾರೆ. ಇದರೊಂದಿಗೆ ಆಂಧ್ರಪ್ರದೇಶ ವಿಧಾನಸಭೆಯು ಅಮರಾವತಿಯನ್ನ ಶಾಶ್ವತ ರಾಜಧಾನಿ ಅಂತ ಅಧಿಕೃತವಾಗಿ ಅಂಗೀಕರಿಸಲು ಕೇಂದ್ರಕ್ಕೆ ಮನವಿ ಮಾಡುತ್ತೆ. ಅದರಂತೆ ಕೇಂದ್ರ ಸರ್ಕಾರವು ಆಂಧ್ರಪ್ರದೇಶ ಪುನರ್ ಸಂಘಟನೆ ತಿದ್ದುಪಡಿ ಮಸೂದೆ 2026 ಸಂಸತ್ತಿನಲ್ಲಿ ಅಂಗೀಕರಿಸುವುದರ ಮೂಲಕ ಅಮರಾವತಿಗೆ ಶಾಸನಬದ್ಧ ಮತ್ತು ಕಾಯಂ ರಾಜಧಾನಿ ಸ್ಥಾನಮಾನ ನೀಡಿದೆ. ಲೋಕಸಭೆಯಲ್ಲಿ ಅಮರಾವತಿ ಮಸೂದೆ ಅಂಗೀಕಾರ ಬಗ್ಗೆ ಪ್ರತಿಕ್ರಿಯಿಸಿರುವ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ರಾಜ್ಯದ ಜನರಿಗೆ ಗೌರವದ ಕ್ಷಣ ಅಂತ ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರವು ಲೋಕಸಭೆಯಲ್ಲಿ ಅಂಗೀಕರಿಸಿದ ಮಸೂದೆಗೆ ಶಾಸನಬದ್ಧ ಮಾನ್ಯತೆ ಜೊತೆಗೆ ಈ ಮಸೂದೆ ಅಂಗೀಕಾರವು ರೈತರ ತ್ಯಾಗ ಮತ್ತು ಜನರ ಆಕಾಂಕ್ಷೆಗಳ ಗುರುತಿಸುವಿಕೆಯಾಗಿದೆ. ಅಮರಾವತಿಯ ಭವಿಷ್ಯದ ಸುತ್ತಲಿನ ಅನಿಶ್ಚಿತತೆಯನ್ನ ಶಾಶ್ವತವಾಗಿ ತೆಗೆದುಹಾಕಲಾಗಿದೆ ಅಂತ ಸಿಎಂ ನಾಯ್ಡು ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಅಮರಾವತಿ ಆಂಧ್ರಪ್ರದೇಶದ ಜನರ ಸ್ವಾಭಿಮಾನದ ಸಂಕೇತಿಸುತ್ತೆ ಮತ್ತು ಸಂಸತ್ತಿನ ಮೂಲಕ ಕಾನೂನು ಸ್ಥಾನಮಾನ ನೀಡಿರುವುದು ಹಲವು ವರ್ಷಗಳ ಅನಿಶ್ಚಿತತೆಯ ನಂತರ ಕೋಟ್ಯಾಂತರ ಜನರ ಆಕಾಂಕ್ಷೆಗಳ ಪ್ರತಿಬಿಂಬಿಸಿದೆ ಅಂತ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭ್ರಷ್ಟಾಚಾರದ ರಾಜಧಾನಿ ಎಂದ ಜಗನ್. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರಕ್ಕೆ ಆಂಧ್ರದ ವಿಪಕ್ಷ ವೈಎಸ್ಆರ್ ಕಾಂಗ್ರೆಸ್ ಮುಖ್ಯಸ್ಥ ವೈಎಸ್ ಜಗನ್ ರೆಡ್ಡಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಅಮರಾವತಿಯನ್ನ ಭ್ರಷ್ಟಾಚಾರದ ರಾಜಧಾನಿ ಅಂತ ಕರೆದಿದ್ದಾರೆ. ಚಂದ್ರಬಾಬು ನಾಯ್ಡು ಅಪ್ರಾಯೋಗಿಕ ಮತ್ತು ದುಬಾರಿ ಬಂಡವಾಳ ಮಾದರಿಯ ಅನುಸರಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ.
ತಡೆಪಲ್ಲಿಯಲ್ಲಿ ಮಾತನಾಡಿದ ಅವರು, ಯೋಜನೆಯ ಕಾರ್ಯಸಾಧ್ಯತೆಯ ಪ್ರಶ್ನಿಸಿ ರಾಜ್ಯವು ಅಂದಾಜು 2 ಲಕ್ಷ ಕೋಟಿ ರೂಪಾಯಿಗಳನ್ನು ಹೇಗೆ ಸಂಗ್ರಹಿಸುತ್ತೆ ಮತ್ತು ನಿರ್ಮಾಣಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಎಂದರು. ಭೂಸ್ವಾಧೀನ, ಟೆಂಡರ್ ಮತ್ತು ಗುತ್ತಿಗೆದಾರರ ಪಾವತಿಗಳಲ್ಲಿ ಅಕ್ರಮಗಳಾಗಿದೆ ಅನ್ನುವಂತ ಆರೋಪವನ್ನ ಮಾಡಿದರು. ಒಟ್ಟಾರೆಯಾಗಿ ಅಮರಾವತಿಯನ್ನ ರಾಜಧಾನಿಯಾಗಿ ಅಧಿಕೃತಗೊಳಿಸಿರುವುದು ಕೇವಲ ಆಡಳಿತಾತ್ಮಕ ನಿರ್ಧಾರವಲ್ಲ, ಇದು ಲಕ್ಷಾಂತರ ಜನರ ಭಾವನೆ ಮತ್ತು ಅಭಿವೃದ್ಧಿಯ ಸಂಕೇತವಾಗಿದೆ. ಇದರೊಂದಿಗೆ ಭೂಮಿ ನೀಡಿದ ರೈತರ ತ್ಯಾಗಕ್ಕೆ ಸಿಕ್ಕ ಜಯದಂತಿರುವ ಈ ನಿರ್ಧಾರವು ಆಂಧ್ರಪ್ರದೇಶದಲ್ಲಿ ಹೂಡಿಕೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೊಸ ವೇಗ ನೀಡುವ ನಿರೀಕ್ಷೆ ಇದೆ.